ಫೈನಲಿ ಬಂದಿದ್ದೀವಿ ಮೀನಾಕ್ಷಿ ಬಿರಿಯಾನಿಗೆ. ಟ್ರೆಡಿಷನಲ್ ನಾಟಿ ಸ್ಟೈಲ್ನ ಟ್ರೈ ಮಾಡೋಕ್ಕೆ. ಕಡೆ ನೋಡ್ರಿ ಈ ಥರ ಕಾಣಿಸುತ್ತೆ. ಗೈಸ್ ಫೈನಲ್ ಆಗಿ ಇವಾಗ ಇಲ್ಲಿ ಬಿರಿಯಾನಿ ಟ್ರೈ ಮಾಡಿದಾಯ್ತು. ಮಸ್ತಾಗಿ ಮಾಡೋರ ಟೇಸ್ಟ್ ಇವಾಗ ಸೂಪರ್ ಆಗೈತೆ. ನೀವು ಮಸ್ಟನ್ ಶೂಟ್ ಈ ಸೈಡ್ ಬಂದಾಗ ಮರಿದಂಗೆ ಮೀನಾಕ್ಷಿ ಬಿರಿಯಾನಿ ವಿಸಿಟ್ ಮಾಡಿ. ಮೊದಲಿಗಿನ್ನ ಟೇಸ್ಟ್ ಅಲ್ಟಿಮೇಟ್ ಆಗೈತಿ ಇವಾಗ. ದಯವಿಟ್ಟು ನಮ್ಮ ಪ್ರೋಗ್ರಾಮ್ ನೋಡ್ಬೇಡಿ, ನಮ್ಮದು ನಿಂತಿದ್ದೋದಾಯ್ತು. ಫೋನ್ ಕಟ್ ಮಾಡಿ ಸರ್, ನಾನು ಇವತ್ತು ಭಾಳ ಟ್ರ್ಯಾಕಲ್ಲಿದ್ದೀನಿ. ಒಳ್ಳೇದಾಗಲಿ ಗಾಯ್ಸ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಗಾಯ್ಸ್. ಇವತ್ತು ಏನು ಗೊತ್ತಾ, ಸಂಡೇ ಅರ್ಲಿ ಮಾರ್ನಿಂಗು 4 AM ಬಿರಿಯಾನಿಗೆ ಹೋಗೋಣ ಯಾವುದಾದ್ರು ಅಂತ. ಅದಕ್ಕೆ ನಮ್ಮ ಮನೆ ನಿಯರಲ್ಲಿರೋಂಥ ಒಂದು 7-8 ಕಿಲೋಮೀಟ್ರಲ್ಲಿರೋ ನಿಯರಲ್ಲಿರೋಂಥ ಬಿರಿಯಾನಿ ಸೆಂಟ್ರಿಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಯಾರ್ಯಾರು ಗೊತ್ತವ್ರಪ್ಪ ಅಂದರೆ ನಾನು ಏಜಸ್ ಇದ್ದೀವಿ ಗೈಸ್. ಈ ಸಿಟಿಲಿದ್ರೆ ಇದೇ ಪ್ರಾಬ್ಲಮ್ಮು, ಎನಿ ಟೈಮ್ ಗಾಡಿ ಬರ್ತಾನೆ ಇರ್ತವೆ. ಅದಕ್ಕೆ ನೋಡ್ರಿ ನಮ್ಮ ಏಜಸ್ಗಳು ಬಂದವ್ರು ಇವಾಗ. ಏಜಸ್ ರೆಡಿ ನಾವು ಓಕೆ ಗೈಸ್ ಬನ್ನಿ. ನಾವು ಇವಾಗ ಹೋಗ್ತಿರೋ ಬಿರಿಯಾನಿ ಯಾವುದಪ್ಪ ಅಂದರೆ ಹೊಸಕೋಟೆ ಬಿರಿಯಾನಿ. ಅಂಜನಾ ನಗರದಲ್ಲಿ ಐತೆ. ನಮ್ಮ ಮನೆಯಿಂದ ಒಂದು ಎಷ್ಟು ಕಿಲೋಮೀಟರ್ ಆಗ್ಬೋದು ಬ್ರೋ? ಒಂದು 8-9 ಕಿಲೋಮೀಟರ್ ಆಗ್ಬೋದು ಗೈಸ್. ಇವಾಗ ಹೋಗೋಣ ಬಿರಿಯಾನಿ ಹೋಟ್ಲು ಹತ್ರ ಹೋಗ್ಬಿಟ್ಟು ಸಿಗೋಣ. ಅರ್ಲಿ ಮಾರ್ನಿಂಗ್ 4 AM. ಅವ್ರ ಚಾನೆಲ್ ಬೇರೆ ಐತೆ, ಅವ್ರ ಚಾನೆಲ್ನ ನೀವು ನೋಡ್ಬೋದು. ಬನ್ನಿ ಇವಾಗ ಹೊರಡೋಣ. ಗಾಯ್ಸ್ ಏನಾಯ್ತು ಗೊತ್ತಾ, ಇನ್ಸ್ಟಾಗ್ರಾಮ್ ಪೇಜ್ನ ನೋಡ್ಕೊಂಡು ಬರಬಾರ್ದು ಅನ್ನೋದು ಇದಕ್ಕೇನೆ. ಅರ್ಲಿ ಮಾರ್ನಿಂಗ್ 4 AM ಬಿರಿಯಾನಿಗೆ ಅಂತ ಬಂದರೆ ಹೊಸಕೋಟೆ ದಮ್ ಬಿರಿಯಾನಿ ತೆಗ್ದಲ್ಲ. ಅದು ಇವತ್ತು ಭಾನುವಾರ. ಏನು ಬ್ರೋ ಸಿಲಿಂಡರ್ ಖಾಲಿ ಆಗಿದೆ. ಅದು ಸೌದೆ ಒಲೆ ಬಿರಿಯಾನಿ. ಏನು ಹಿಂಗೆ ಮಾಡಿದ್ರೆ ಹೆಂಗೆ? ಇವಾಗ ಸೀದಾ ನಮಗೆ ನಿಯರಲ್ಲಿರೋಂಥ ನೆಲಮಂಗಲಾಗ ಹೋಯ್ತಾ ತಿರ್ಗಾ. ಫೈನಲಿ ಬಂದಿದ್ದೀವಿ ಮೀನಾಕ್ಷಿ ಬಿರಿಯಾನಿಗೆ. 1 hour ಟ್ರಾವೆಲ್ ಮಾಡ್ಕೊಂಡು ಮತ್ತೆ ಬಂದಿದ್ದೀವಿ ಟ್ರೆಡಿಷ್ನಲ್ ನಾಟಿ ಸ್ಟೈಲ್ನ ಟ್ರೈ ಮಾಡೋಕ್ಕೆ. ಫಸ್ಟು ಏನಾಯ್ತು ಇದಕ್ಕೆ ಹೆಸರು? ಇದು ಫಸ್ಟು ಏನು ಹೆಸರು ಇತ್ತು ಇದಕ್ಕೆ? ಮಾವಳ್ಳಿ. ಹಾಂ, ಫಸ್ಟು ಮಾವಳ್ಳಿ ಅಂತ ಇತ್ತು. ಅವಾಗ ಒಂದು ಸಲ ಬಂದು ಟ್ರೈ ಮಾಡಿದ್ದೆ ಗೈಸ್. ಅಲ್ಲೆಲ್ಲ ಬೆಳಗ್ಗೆ ಮಾಡಿರೋದು ನೋಡಿ ಗೈಸ್. ಈ ಥರ ಮಾಡಿರ್ತಾರೆ ಬಿಸಿ ಬಿಸಿಯಾಗಿ. ಇನ್ನೂ ಹೀಟ್ ಐತಲ್ವಾ ಬೆಂಕಿ ಹಾಕಿರೋದು. ಏನು ಬ್ರೋ ಹಂಗೆ ನೋಡ್ತಾ ಇದೆಯಾ? ಚಳಿಗೆ ಗೈಸ್ ಬನ್ನಿ ಇವಾಗ ಟ್ರೈ ಮಾಡೋಣ ಬಿಸಿ ಬಿಸಿ ಬಿರಿಯಾನಿನ. ಒಳಗಡೆ ಕೂತ್ಕೊಂಡು ಒಳಗಡೆ ನೋಡ್ರಿ ಈ ಥರ ಕಾಣಿಸುತ್ತೆ. ಎಲ್ಲ ಬಂದು ಟ್ರೈ ಮಾಡ್ತಾವ್ರಿ. ಇವಾಗ ನಾವು ಟ್ರೈ ಮಾಡೋದು. ಬಾ ಬ್ರೋ, ಯಾಕೆ ಅಲ್ಲೇ ನಿಂತ್ಕೊಂಬಿಟ್ಟೆ? ಬೆಚ್ಕಾಯ್ತೈತೆ ಅಂತಲ್ಲ. ಅನ್ನ ಒಂಥರ ಡಿಫ್ರೆಂಟಾಗಿ ಹಾಕ್ತವ್ರೆ ನಳ್ಳಿ ಮುಳೆ ಪೀಸ್ನ. ಫುಲ್ ಈ ಬೈಕಲ್ಲಿ ಬಂದಿರೋದು ಫುಲ್ ಬೆಚ್ಕಾಗ್ಬಿಡ್ತು ಬ್ರೋ. ಹಾಂ, ಸಕ್ಕದಾಗದೆ ಇತ್ತು. ಸ್ಪೆಷಲ್ ಮೀನಾಕ್ಷಿ ಬಿರಿಯಾನಿ. ಈಗ ಸವಿಯಲ್ಲ ಸಿದ್ಧ. ಒಳಗಡೆ ಇಸ್ಕೊಬೇಕಾ? ಇವಾಗ ಚಿಕನ್ ಚಾಪ್ಸ್ ಇಸ್ಕೊಳ್ಳೋಣ ಗೈಸ್. ಗೈಸ್ ಲಾಸ್ಟ್ ಟೈಮ್ ಬಂದಾಗ ಅಲ್ಲೇ ವಿಡಿಯೋ ಮಾಡಿದ್ದೆ. ಸಿಕ್ಕಾಪಟ್ಟೆ ಜನ ಇದ್ರು ಅವಾಗ. ಇಲ್ಲಿ ಕೈ ತೊಳ್ಕೊಂಡು ಸೀದಾ ಹಿಂಗೆ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ವೀಡಿಯೋ ಮಾಡೋಣ ಇವಾಗ. ಮಸ್ತಾಗಿರುತ್ತೆ ತಿನ್ನೋಕ್ಕೆ. ಇಲ್ಲೊಂದು ಒಳ್ಳೆ ಸೆಟಪ್ ಐತೆ. ಎಲ್ಲರೂ ಫ್ರೆಂಡ್ಸ್ ಬಂದು ಚಿಲ್ ಮಾಡ್ತಾರೆ. ಏನು ಬ್ರೋ ಏదో ಸಾಲ ಸ್ಟಾರ್ಟ್ ಮಾಡ್ಕೊಂಡು ಅವ್ನು ಬ್ಯಾಟಿಂಗ್ನ ಹೆಂಗೈತೆ ಅಂತ ಟ್ರೈ ಮಾಡ್ತಾ ಇದೆಯಾ? ಚಳಿಗೆ ಆರಾಗ್ಬಿಡ್ತದೆ. ಹಾಂ, ಚಳಿಗೆ ಆರಾಗ್ಬಿಡ್ತದೆ. ಅಯ್ಯ ಬಿಸಿ ಬಿಸಿಗೆ ಟ್ರೈ ಮಾಡೋಣ ಗೈಸ್. ಬೆಳಗ್ಗೆ ಒಳ್ಳೆ ಪೀಸ್ ಕಾಣಿಸ್ತೈತೆ. ಹಂಗೆ ಪ್ಲಸ್ಸು ಚಿಕನ್ ಚಾಪ್ಸ್ನ ತರಿಸ್ಕೊಂಡಿದ್ದೀವಿ. ಇವಾಗ ಟೇಸ್ಟ್ ಮಾಡೋಣ ಫಸ್ಟು ಗೈಸ್. ಇವಾಗ ಫೈನಲ್ ಆಗಿ ಮೀನಾಕ್ಷಿ ಬಿರಿಯಾನಿ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಆ ಹೊಸಕೋಟೆ ಬಿರಿಯಾನಿ ನಂಬ್ಕೊಂಡು ಹೋಗಿದ್ದೀವಿ. ಹೊಸಕೋಟೆ ಬಿರಿಯಾನಿ ತಿನ್ನೋ ಅದೃಷ್ಟ ಇರಲಿಲ್ಲ ನಮ್ಗೆ ಇವತ್ತು. ರೈಸ್ ಬೇರೆ ಘಮ ಘಮ ಅಂತ ಇದೆ ಗೈಸ್. ರೀಲ್ಸಲ್ಲಿ ಬೇರೆ ಚೆನ್ನಾಗಿ ಕೂಗಿಸ್ತಾರೆ. ಅದೊಂದು ಫೀಲ್ ಐತಿ ಇವಾಗ ಟ್ರೈ ಮಾಡೋಕ್ಕೆ.
ಇಂಪ್ರೆಸಿವ್ ಸಕ್ಕತ್ತಾಗಿದೆ ನೋಡ್ರಿ. ಏನ್ ಬ್ರೋ ಇಷ್ಟು ಸಕ್ಕತ್ತಾಗಿ ಮಾಡಾಕ್ಬಿಟ್ಟವ್ರೆ. ಗೈಸ್ ನೋಡ್ರಿ, ಈ ಥರ ಪೀಸು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ತಿನ್ನಕ್ಕೆ. ಬರುತ್ತಾ ತುಪ್ಪ? ಸಕ್ಕತ್ತಾಗಿ ಮಾಡೋರು ರೈಸ್ ಇವಾಗ. ಟೇಸ್ಟ್ ವೈಸು ಸಿಕ್ಕಾಪಟ್ಟೆ ಇಂಪ್ರೂವ್ ಮಾಡೋರೆ ನೋಡ್ರಿ. ರೈಸು ಬಿಸಿ 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 ರೈಸು. ಸೂಪರ್ ಆಗೈತೆ. ಮೊದಲಿಗಿನ್ನ ಟೇಸ್ಟ್ ಸಿಕ್ಕಾಪಟ್ಟೆ ಇಂಪ್ರೂವ್ ಮಾಡವ್ರೆ. ಮೊದಲು ಇಷ್ಟೊಂದು ಫ್ಲೇವರ್ಫುಲ್ ಇರ್ತಿರ್ಲಿಲ್ಲ, ಲೈಟ್ ಮಸಾಲ ಇರೋದು. ಇವಾಗ ಸ್ವಲ್ಪ ಫ್ಲೇವರ್ಫುಲ್ ಆಗಿ ಸಕಲಾಗಿದೆ ತಿನ್ನಕ್ಕೆ. ಇನ್ನೊಂದು ಬೈಟ್ ತಗೊಂಡೆ. ಇನ್ನು ಸೇಮ್ ಗೈಸ್, ಈ ಒಂದು ನನ್ನ ಅನಿಸಿಕೆ ಒಂದು 70% ಹೊಸಕೋಟೆ ಬಿರಿಯಾನಿ ಇದ್ದಂಗೆ ಐತೆ. ಅದ್ರಲ್ಲಿ ಸ್ವಲ್ಪ ಈ ಕುರಿದು ಚರ್ಬಿ ಯೂಸ್ ಮಾಡಿರ್ತಾರೆ, ಫ್ಲೇವರ್ ಆಗಿರುತ್ತೆ. ಸೇಮ್ ಅದೇ ಥರನೇ. ಅದು ಬಿಟ್ಟರೆ ನಿಮಗೆ ಚಿಕನ್ ಚಾಪ್ಸು ಅಷ್ಟೇ. ಇದಕ್ಕೆ 160 ಚಾರ್ಜ್ ಮಾಡ್ತಾರೆ. ಬಿರಿಯಾನಿಗೆ ಇವಾಗ 300 ರೂಪೀಸ್ ಚಾರ್ಜ್ ಮಾಡ್ತಾರೆ. ಚಿಕನ್ ನೋಡಿ ಏನು ಸಾಫ್ಟಾಗಿ ಬಾಯಿಗೆ ಬರುತ್ತೆ. ಸಕಲಾಗಿದೆ. ಪೀಸು ಪರವಾಗಿಲ್ಲ ಗೈಸ್. ನಾನು ತಿಂದಂಗೆ ಆಗಲೇ ಒಂದು 2-3 ಪೀಸ್ ತಿನ್ಬಿಟ್ಟೆ. ಸತೀಶ್ ಕ್ಯಾಡಮಾಮ್ ಹೇಳ್ತಾರಲ್ಲ, ಬರೀ ಪೀಸ್ನೇ ಒಂದು ಸೈಡ್ ತಟ್ಟೆಗೆ ಹಾಕೊಂಡು ಕೊಟ್ಬಿಟ್ರೆ ಟಕ ಅಂತ ತಿನ್ಕೊಂಡು ಕುತ್ಕೊಂತೀನಿ ಅಂತ. ಹಂಗೆ ಈ ರೈಸ್ ಜೊತೆ ಪೀಸ್ ಮಿಕ್ಸ್ ಆಗಿರೋದಲ್ಲ, ಇದು ಟೇಸ್ಟೇ ಬೇರೆ. ರೈಸ್ ಲಿಟ್ರಲಿ ಸುಳ್ಳು ಹೇಳ್ಬಾರ್ದು, ನಾನು ಆನೆಸ್ಟಾಗಿ ಹೇಳ್ತೀನಿ, ಸಕ್ಕತ್ತಾಗೈತೆ ಬಿರಿಯಾನಿ ಮಾತ್ರ. ಸೂಪರ್ ಆಗೈತೆ. ಈ ಭಾನುವಾರ ಬರೋದೇ ವಿಶೇಷ. ಈ ಥರದ್ದು ಎಲ್ಲಿ ಮಿಸ್ ಮಾಡ್ಕೊಂತೀನೋ ಅನಿಸ್ತಾಯಿತ್ತು. ಸಖತ್ ಖುಷಿ ಆಯ್ತು ಇವತ್ತು ತಿಂದಿದ್ದು. ಮೀನಾಕ್ಷಿ ಬಿರಿಯಾನಿ ಸೂಪರಾಗಿ ಮಾಡಿದ್ದೀರ, ತಮಾಷೆನೇ ಎಲ್ಲ. ಬಿಸಿ ಆಯ್ತು ಫುಲ್ಲು. ಸೂಪರ್ ಆಗಿದೆ, ಒಳ್ಳೆ ಟೇಸ್ಟ್ ಚೆನ್ನಾಗಿದೆ. ಪೀಸ್ ಸಗಲಾಗಿದೆ. ಪೀಸ್ ನೋಡ್ತೀನಿ ಬೆಲ್ಲ ಇದು ಏನು ಹಂಗೆ ಕೈಯೇ ಬಂದೈತೆ. ಸಗಲಾಗಿ ಬಂದೈತೆ ಬ್ರೋ. ಸೂಪರ್ ಆಗಿದೆ ಟೇಸ್ಟ್ ಮಾತ್ರ. ಚೆನ್ನಾಗಿತ್ತು. ಏನು ಅನಿಸ್ತೈತೆ? ಸೂಪರ್ ಆಗಿದೆ. ನಾವು ಮಾಡುವಾಗ ಇದು ಚೆನ್ನಾಗೈತೆ. ಟೇಸ್ಟ್ ಎಲ್ಲ ಸೂಪರ್ ಆಗೈತೆ. ಫ್ಲೇವರ್ ಎಲ್ಲ ಹಂಗೆ ಬೈಕ್ ಸಿಗ್ತೈತೆ. ಸೂಪರ್ ಆಗಿದೆ ಮಾತ್ರ. ಇವಾಗ ಏಜಸ್ಸು ಟ್ರೈ ಮಾಡ್ದ. ಇವಾಗ ಚಿಕನ್ ತಿನ್ನು ಬ್ರೋ. ಏನು ಚಿಕನ್ನೇ ತಿಂದಿಲ್ಲ ನೀನು? ಸಖತ್ತಾಗಿರೋ ಚಿಕನ್ನ ಟ್ರೈ ಮಾಡ್ತಾವನೆ. ಯಾಕೆ ಜನ ಇಲ್ಲ ಅಂದರೆ ನಾವು ಬಂದಿರೋ ಲೇಟು ಗೈಸ್. 7:30 ಬಂದಿದ್ದೀವಿ. ಆ ಹೊಸಕೋಟೆ ನಂಬ್ಕೊಂಡು ಹೋಗಿದ್ದೆ ಮುಗಿಸ್ತದೆ. ಅದಕ್ಕೆ 7:30 ಬಂದಿದ್ದು. ಅದಕ್ಕೆ ಜನ ಇಲ್ಲ. ಇದು ಸೂಪರಾಗಿ ಬಂದೈತೆ ಬ್ರೋ. ಹಾಂ, ಫ್ಲೇವರು ಮಸಾಲೆ ಎಲ್ಲ ಇಷ್ಟ ಆಯ್ತಾ? ಸೂಪರ್ ಆಯಿತು. ಆಚೆ ಕಡೆ ಸೂಪರ್ ಬೈಕ್ಗಳು ಚೆಚ್ಕೊಂಡು ಹೋಯ್ತಾವೆ. ನಿಮ್ಗೆ ಇದೊಂದು ಗೈಸ್, ಇಲ್ಲಿ ಬಂದರೆ ನೀವು ಸೂಪರ್ ಬೈಕ್ಸ್ ಎಲ್ಲ ನೋಡ್ಬೋದು. ಬೇಜಾನ್ ಹೋಯ್ತಾ ಇರುತ್ತೆ. ಇವತ್ತು ರೈಡಿಂಗ್ ಬೇರೆ ಭಾನುವಾರ, ಬೇಜಾನ್ ಜನ ಹೋಯ್ತಾ ಇರ್ತಾರೆ. ಇಲ್ಲಿ ನೋಡ್ರಿ, ಪೀಸ್ಗಳು ಅಷ್ಟೇ ಗೈಸ್ ಸಿಕ್ಕಾಬಟ್ಟೆ ಹಾಕೋರೆ. ಸುಳ್ಳು ಹೇಳ್ಬಾರ್ದು. ಏನು ಬ್ರೋ? ರೈಸ್ಗಿನ್ನ ಪೀಸೇ ಐತೆ. ಸತೀಶ್ ಕ್ಯಾಡಮಾಮ್ ಸರ್ ಹೇಳ್ತಾರಲ್ಲ, ಪೀಸೇ ಬೇಕು ಅಂತ. ಗೈಸ್ ಇದನ್ನು ಖಾಲಿ ಮಾಡಿ ಸಿಗ್ತೀವಿ ಗೈಸ್. ಈ ಡಿಸೈನ್ ನೋಡಿ ಏನು ಸಖತ್ತಾಗಿ ಮಾಡಿಸೋರೆ. ಇವಾಗ ನೆಕ್ಸ್ಟು ನಾನು ಆಲ್ಟ್ರೋನೆಟ್ ನನ್ನ ರೂಮಲ್ಲಿ ಇದೇ ಥರ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಸಖತ್ತಾಗೈತೆ. ಇವಾಗ ನಮ್ಮ ಬ್ರದರ್ ಮಾತಾಡ್ತಾರೆ. ಒಂದು 4 ಮಾತು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಯಾವ ಥರ ಐತೆ ಟೇಸ್ಟು ಅಂತ ಮಾತಾಡಿಸ್ತೀನಿ 2 ನಿಮಿಷ. ಗೈಸ್ ಎಲ್ಲ ಗ್ಯಾಂಗು ಬಂದು ಊಟ ಮಾಡ್ಕೊಂಡು ಹೊರಡ್ತಾವ್ರಿ. ಇವಾಗ ನಾವಿನ್ನೂ ಇಲ್ಲೇ ಇದ್ದೀವಿ. 8:30 ಆದರೂ. ಇವಾಗ ನಾವು ಹೊರಡ್ಬೇಕು ಗೈಸ್. ಅವ್ರನ್ನ ಮಾತಾಡಿಸ್ಕೊಂಡು ಊಟ ಸಕ್ಕತ್ತಾಗಿತ್ತು ಅಂತ ಹೇಳ್ಬಿಟ್ಟು ಹೊರಡೋಣ ಇಲ್ಲಿಂದ. ಸರ್, ಎಲ್ಲರೂ ನೆಲಮಂಗಲದಿಂದ
ಬೆಂಗಳೂರಲ್ಲಿ ಇರೋರ್ಗೆ ಎಲ್ಲರಿಗೂ ಗೊತ್ತು ಹೇಳೋದಂದ್ರೆ ನಮ್ದು 4 AM ಬಿರಿಯಾನಿ ನೆಲಮಂಗಲ ಲೊಕೇಟ್ ಆಗಿದೆ. ಬೆಳಗ್ಗೆ 4 ಗಂಟೆಗೆ ಓಪನ್ ಇರ್ತೀವಿ. ಸಂಡೇಸ್ 4 ಗಂಟೆ ಇರುತ್ತೆ, ಬೇರೆ ಟೈಮಲ್ಲಿ 5 ಗಂಟೆ ಇರುತ್ತೆ. ಎಲ್ಲರೂ ಬಂದು ಒಂದ್ಸಲಿ ವಿಸಿಟ್ ಮಾಡಿ. ನಮ್ಮ ಹತ್ರ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಮಟನ್ ಬಿರಿಯಾನಿ ತುಂಬಾ ಫೇಮಸ್ ಇರುತ್ತೆ ಸರ್. ಮಟನ್ ಚಾಪ್ಸ್ ವಿತ್ ಇಡ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಈ ಸೈಡು ಹಾಸನ ಇವೆ ಮೇಲೆ ಯಾರೇ ಟ್ರಾವೆಲ್ ಮಾಡ್ತಿದ್ರು ಬನ್ನಿ, ಟ್ರೈ ಮಾಡಿ, ಒಂದ್ಸಲಿ ವಿಸಿಟ್ ಮಾಡಿ. ಮೀನಾಕ್ಷಿ ಬಿರಿಯಾನಿ ಪೇಜ್ನ ಕೂಡ ಫಾಲೋ ಮಾಡಿ. ಸರ್ ನಮ್ದು ಥರ್ಸ್ಡೇ ಮತ್ತೆ ಮಂಡೇ ಥರ್ಸ್ಡೇ ಮಾತ್ರ ಕ್ಲೋಸ್ ಇರುತ್ತೆ. ಬೇರೆ ದಿವಸ ಎಲ್ಲ ದಿವಸ ಓಪನ್ ಇರುತ್ತೆ. 5 o'clock ಓಪನ್ ಇರುತ್ತೆ. ಎಲ್ಲರೂ ಒಂದ್ಸಲಿ ಟ್ರೈ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ನೋಡ್ರಿ, ಈ ಬ್ರೋನೇ ಬಿರಿಯಾನಿ ಮಾಡಿರೋದಿರ್ಬೇಕು. ಏನ್ ಬ್ರೋ ಬಡ್ಸೋರ್ ಬ್ರೋ? ಬೈ ನೀವೇ ಬಿರಿಯಾನಿ ಮಾಡಿರೋದು? ಇಲ್ಲ ಸರ್, ನಾವಲ್ಲ, ನಮ್ಮ ಬ್ರದರ್. ಹೌದಾ? ಯಾಕೆ ನೀವು ಮಾಡಲ್ಲ ಬೈ? ಹೆಲ್ಪರ್. ಗೈಸ್ ಫೈನಲ್ ಆಗಿ ಇವಾಗ ಇಲ್ಲಿ ಬಿರಿಯಾನಿ ಟ್ರೈ ಮಾಡಿದಾಯ್ತು. ಗೈಸ್ ಸಿಕ್ಕಾಬಟ್ಟೆ ಬೆಟರ್ ಆಗೈತೆ ಬಿರಿಯಾನಿ. ಏನ್ ಬ್ರೋ, ಅವಾಗ ಮಾವಳಿ ಅಂತ ಇದ್ದಾಗ ಅಷ್ಟೊಂದು ಟೇಸ್ಟ್ ಇರಲಿಲ್ಲ ಗೈಸ್. ನಾವೇ ಲಾಸ್ಟ್ ಟೈಮ್ ಬಂದಿದ್ದಾಗ ಸ್ವಲ್ಪ ನಾರ್ಮಲ್ ಟೇಸ್ಟ್ ಇತ್ತು. ಇವಾಗ ಮಾತ್ರ ಸೂಪರ್ ಆಗೈತೆ ಗೈಸ್. ಟೇಸ್ಟ್ ಮಾತ್ರ ಮಸ್ತಾಗಿ ಮಾಡೋರ ಟೇಸ್ಟ್ ಇವಾಗ ಸೂಪರ್ ಆಗೈತೆ. ನೀವು ಮಸ್ಟನ್ ಶೂಟ್ ಈ ಸೈಡ್ ಬಂದಾಗ ಮರಿದಂಗೆ ಮೀನಾಕ್ಷಿ ಬಿರಿಯಾನಿ ವಿಸಿಟ್ ಮಾಡಿ. ಮೊದ್ಲಿಗಿನ್ನ ಟೇಸ್ಟ್ ಅಲ್ಟಿಮೇಟ್ ಆಗೈತೆ ಇವಾಗ. ಏನ್ ಬ್ರೋ ಕೊಡ್ಬೋದಲ್ವಾ? 300 rupees ವರ್ತು ಗೈಸ್. ನಾವು ಗೋವಾಗೆ ಹೋಗಿದಾಗ ಹತ್ತತ್ರ ಎಷ್ಟೊಂದು ಕಾಸ್ಟ್ಲಿ ಇದೆಲ್ಲ ತಿನ್ಬಿಟ್ಟಿದೀವಿ. ಇದು ಹೊಟ್ಟೆ ತುಂಬ್ದು ಇವತ್ತು. ಏನ್ ಬ್ರೋ, ಫುಲ್ಲು ಹೊಟ್ಟೆ ತುಂಬುವಷ್ಟು ಸಕ್ಕದಾಗಿತ್ತು ಬಿರಿಯಾನಿ. ಇನ್ನೂ ಒಂದು ಪ್ಲೇಟ್ ಇದ್ರು ತಿನ್ಬೋದಿತ್ತು, ಅಷ್ಟು ಸೂಪರ್ ಆಗಿತ್ತು. ಇವಾಗ ಗೈಸ್ ಹೋಪ್ಲಿ ಈ ವಿಡಿಯೋ ಇಷ್ಟ ಆಯಿತು ಅನ್ಕೊಂತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ